ನಲ್ಲಿ ತುಂಬಾ ಕ್ಷಿಪಣಿಗಳು ಬರ್ತಾನೆ ಇರ್ತವೆ. ಅಂದ್ರೆ ಇದೆ ಬಿಡಿ ಭಾಗಗಳು ಬಿದ್ದಿದೆ. ಇದರಿಂದ ಬೆನ್ನಬರಕ್ ಆಗಿರ್ಬಹುದು, ರಮದ್ಗಾನ್, ರಾತ್ರಿ ವೇಳೆಯಲ್ಲಂತೂ ಟೆಲವಿ ನಗರಗಳಲ್ಲಿ ಡಿಸ್ಕೋ ಆಗಿರ್ಬಹುದು, ಫುಲ್ ಎಂಜಾಯ್ ಮಾಡುವಂತ ದಿನ ಇವತ್ತು. ಹಲೋ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಸ್ರೇಲ್ ನಿಂದ ನಾವು ಅಪ್ಡೇಟ್ ಕೊಡ್ತಿದ್ದೇವೆ. ಇವತ್ತು 4ನೇ ದಿವಸ ಇಸ್ರೇಲ್ನ ಇರಾನ್ ಯುದ್ಧದ. ಸೊ ಇಸ್ರೇಲ್ ಇರಾನ್ ಅನ್ನೋದಕ್ಕಿಂತ ಸಹ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಮಾಡುತ್ತಿರುವಂತಹ ಯುದ್ಧ ಇರಾನ್ ಮೇಲೆ. ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಇಸ್ರೇಲ್ನ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡ್ತಿದೆ. ಇವತ್ತು 4ನೇ ದಿವಸ. ಯಾಕಂದ್ರೆ ಈಗ ನಾನು ಇಸ್ರೇಲ್ನ ರಮತೇಶ್ವರದಲ್ಲಿದ್ದೇನೆ. ಸೊ ಯಾವುದೇ ಮೆಸೇಜ್ ಬರದೆ ಡೈರೆಕ್ಟ್ ಸೈರನ್ ಹೊಡೆಯಿತು. ಯಾಕಂದ್ರೆ ಅದು ಬಂದದ್ದು ಕ್ಷಿಪಣಿ ಲೆಬನಾನ್ನಿಂದ. ಯಾಕಂದ್ರೆ ಲೆಬನಾನ್ ಸಹ ಈಗ ದಾಳಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಟೆಲಿವಿಯಲ್ಲಿ ಬಂದಿಲ್ಲ, ಆದರೆ ಇಲ್ಲಿಗೆ ರಮತೇಶ್ವರನ್ಗೆ ಬಂದಿದೆ. ಅಂದರೆ ಇಲ್ಲಿಂದ ಟೆಲಿವಿ ಒಂದು 18-19 ಕಿಲೋಮೀಟರ್ ದೂರದಲ್ಲಿ ಇರಬಹುದು. ಸೊ ನೀವು ಬೇಕಾದರೆ ಈಗ ಸಮಯ 8 ಗಂಟೆ ಆಯಿತು. ಸೊ ರೋಡೆಲ್ಲ ಖಾಲಿಯಾಗಿದೆ, ಜನಸಂಖ್ಯೆ, ಅಂಗಡಿಗಳೆಲ್ಲ ಬಂದಾಗಿದೆ, ಒಂದೊಂದು ವಾಹನಗಳು ಹೋಗ್ತಾ ಇದ್ದಾವೆ. ಇಲ್ಲೆಲ್ಲ ರೆಸ್ಟೋರೆಂಟ್ ಇದೆ, ಅದೆಲ್ಲ ಫುಲ್ಲು ಕ್ಲೋಸ್ ಆಗಿದೆ. ಕ್ಲೋಸ್ ಇಲ್ಲ, ಓಪನ್ ಇದೆ, ಆದರೆ ಯಾರು ಕಸ್ಟಮರ್ ಇಲ್ಲ. ಅಂದರೆ ಇಸ್ರೇಲ್ ಅವರು ಯಾರು ಸಹ ಹೊರಗೆ ಬರೋದಿಲ್ಲ ಇವತ್ತು. ಇಲ್ಲಾಂದರೆ ಇಸ್ರೇಲ್ನಲ್ಲಿ ಎಲ್ಲ ಕಡೆ ಜನ ಇರಬೇಕಿತ್ತು. ಯಾಕಂದರೆ ಇವತ್ತು ಇಸ್ರೇಲ್ನಲ್ಲಿ ಹಬ್ಬ. ಸೊ ಮಕ್ಕಳು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಸೊ ಬಣ್ಣದ ವಸ್ತ್ರಗಳನ್ನು ತೊಟ್ಕೊಂಡು ಹೋಗುವಂಥ ದಿನ. ತುಂಬ ಗ್ರ್ಯಾಂಡಾಗಿ ಇದನ್ನು ಆಚರಣೆ ಮಾಡ್ತಾರೆ. ರಾತ್ರಿ ವೇಳೆಯಲ್ಲಂತೂ ಟೆಲಿವಿ ನಗರಗಳಲ್ಲಿ ಡಿಸ್ಕೋ ಆಗಿರ್ಬೋದು, ಫುಲ್ಲು ಎಂಜಾಯ್ ಮಾಡುವಂಥ ದಿನ ಇವತ್ತು. ಆದರೆ ಇವತ್ತು ರಸ್ತೆಗಳು ಖಾಲಿ ಆಗಿದೆ. ಸೊ ಅದೇ ರೀತಿ ಇಸ್ರೇಲ್ನ ಅಪ್ಡೇಟ್ ಕೊಡೋದಾದರೆ, ಸೊ ಸುಮಾರು ಟೆಲಿವಿಯಲ್ಲಿ ನಿನ್ನೆ ರಾತ್ರಿ 12:15 ಇರಾನ್ನಿಂದ ಕ್ಷಿಪಣಿ ದಾಳಿ ಆಗಿತ್ತು. ಸೊ ಆದರೆ ಎಲ್ಲಿ ಸಹ ಕ್ಷಿಪಣಿ ಬಿದ್ದಂಥ ವರದಿ ಆಗಿಲ್ಲ ನಿನ್ನೆ ರಾತ್ರಿ. ಸೊ ಆದರೆ ಅದರ ನಂತರ ಇವತ್ತು ಬೆಳಿಗ್ಗೆ ತುಂಬ ಶಾಂತವಾಗಿತ್ತು. ಇಲ್ಲಾಂದ್ರೆ ಬೆಳಿಗ್ಗೆ ಒಂದು 7 ಗಂಟೆಗೆ 8 ಗಂಟೆಗೆ ಕ್ಷಿಪಣಿ ದಾಳಿ ಆಗ್ತಿತ್ತು. ನಾವೇನಿಸಿದ್ದು ಇನ್ನೂ ಮುಕ್ತಾಯವಾಯಿತು ಅಂತ ನಾನೊಂದು 11 ಗಂಟೆಗೆ ಕೆಲಸಕ್ಕೆ ಹೊರಟೆ, ಇನ್ನೂ ಆಗ್ಲಿಕ್ಕಿಲ್ಲ ಅಂತ. ನಾನು 11:15 ಸೊ SMS ಬಂತು, ಕ್ಷಿಪಣಿ ದಾಳಿ ಆಗಿದೆ. ಆನಂತರ 11:45 ಪುನಃ ಆಗಿದೆ. ಅದೇ ರೀತಿ 1 ಗಂಟೆಗೆ ಪುನಃ ಸತತವಾಗಿ 3 ಬಾರಿ ಸತತವಾಗಿ. ಅಂದರೆ ನನಗೆ ಟೆಲಿವಿಯಿಂದ ಇಲ್ಲಿ ಬರಲಿಕ್ಕೆ ಖಾಲಿ ಒಂದು 35 ನಿಮಿಷ ಇರೋದು, ಆದರೆ ನನಗೆ 1.5 ಗಂಟೆ ತಗಲಿದೆ. ಯಾಕಂದರೆ ನಾವು ಬರುವಂಥ ಬಸ್ಸಿನಲ್ಲಿ ಬಸ್ಸನ್ನು ನಿಲ್ಲಿಸಿ, ಆನಂತರ 20 ನಿಮಿಷ ನಾವು ವೇಟ್ ಮಾಡಿ, ಅಂದರೆ ಬಂಕರಿಗೆ ಹೋಗಿ ಅಲ್ಲಿ ವೇಟ್ ಮಾಡಿ 3 ದಪ್ಪ ನಾವು ಹಾಗೆ ಮಾಡಿಕೊಂಡು ಬಂದಿದ್ದೇವೆ ಕೆಲಸಕ್ಕೆ. ಮತ್ತು ಇಲ್ಲಿ ಬಂದ ನಂತರ ಮತ್ತೊಮ್ಮೆ ಒಂದು 3 ಗಂಟೆಗೊಮ್ಮೆ ಸೈರನ್ ಹೊಡೆಯಿತು. ನಾನು ಟೆಲಿವಿಯಲ್ಲಿ ಸಹ ಹೊಡೆದಿರಬಹುದು. ಯಾಕಂದರೆ ನಾನು ಟೆಲಿವಿಯಿಂದ 18 ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ. ಸೊ 14-18 ಇರಬೇಕು ನನ್ನ ಲೆಕ್ಕದಲ್ಲಿ, ಅಂದರೆ ಕನ್ಫರ್ಮ್ ಇಲ್ಲ. ಸೊ ಅಂತಿಂತೂ 45 ನಿಮಿಷದ ರಸ್ತೆ ಬಸ್ಸಲ್ಲಿ ಬರುವುದಾದರೆ. ಸೊ ಈಗ ನಾನು ಬಸ್ಸಿಗಾಗಿ ಕಾಯ್ತಿದ್ದೇನೆ. ಬಸ್ಸು ಸಹ ತುಂಬ ಕಡಿಮೆ ಉಂಟು. ಸೊ ಬಸ್ಸು ಸಹ ಜಾಸ್ತಿ ಬಸ್ಸು ಬರ್ತಿಲ್ಲ, ಸೊ ಕಡಿಮೆ ಉಂಟು. ಈಗ ಡೈರೆಕ್ಟ್ ಸೈರನ್ ಹೊಡೆಯಿತು. ಅನ್ನಿಸಿ ಏನಪ್ಪ ಮೆಸೇಜ್ ಬಂದಿಲ್ಲ, ಡೈರೆಕ್ಟ್ ಸೈರನ್ ಆಗ್ತಾ ಉಂಟು ಅಂತ ನೋಡುವಾಗ ನಾನು ಪಕ್ಕದವರಲ್ಲಿ ಕೇಳಿದೆ, ಸೈರನ್ ಅಂದರೆ ಮೆಸೇಜ್ ಬಂದಿಲ್ಲ, ಡೈರೆಕ್ಟ್ ಸೈರನ್ ಹೊಡೆಯಿತು. ಅದಕ್ಕಂದ್ರೆ ಅವರು ಲೆಬನಾನ್ನಿಂದ ಬಂದಂಥ ಕ್ಷಿಪಣಿ ಇದು. ಸೊ ಹಾಗಾಗಿ ಸೈರನ್ ಹೊಡೆದಿಲ್ಲ, ಡೈರೆಕ್ಟ್ ಆಗಿ ಬರುತ್ತೆ. ಸೊ ಇರಾನಿದು ಬಂದರೆ ನಮಗೆ ಮೊದಲೇ ಮೆಸೇಜ್ ಬರುತ್ತೆ. ಮತ್ತು ಇಲ್ಲಿ ನಾವು ಪಕ್ಕದಲ್ಲಿ ನೀವು ನೋಡ್ಬೋದು, ಪಿಜ್ಜಾ ಶಾಪ್ ಇತ್ತು. ಅದರ ಕಟ್ಟಡದ ಮೇಲ್ಗಡೆ ಬಂಕರ್ ಇತ್ತು. ಸೊ ಅದರಲ್ಲಿ ನಾವೊಂದು 6-7 ಜನ ಮತ್ತು ರೋಡ್ನಲ್ಲಿ ಹೋಗುವವರು ಸಹ ಅಲ್ಲಿ ಬಂದು ನಾವು ಅಲ್ಲಿ ಇದ್ದೇವೆ, ರಕ್ಷಣೆಯನ್ನು ಪಡೆದುಕೊಂಡೆವು. ಯಾಕಂದರೆ ವಿಡಿಯೋ ಎಲ್ಲ ಮಾಡಿಲ್ಲ. ಸೊ ರಿಸ್ಕ್ ಯಾಕೆ ತಗೊಳ್ಳೋದು, ಎಲ್ಲಿಂದ ಬರುವ ಕ್ಷಿಪಣಿ ಅಂತ ಗೊತ್ತಿಲ್ಲ. ಸೊ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅನ್ನುವಂಥದ್ದು. ಮತ್ತು ಇವತ್ತೇನಾಯ್ತು ಅಂದರೆ, ಮಧ್ಯಾಹ್ನ ಬಂದಂಥ ಕ್ಷಿಪಣಿಯ ಕೆಲವರು ಹೇಳ್ತಾರೆ ಕ್ಷಿಪಣಿ ಬಿದ್ದಿದೆ ಅಂತ. ಮತ್ತೆ ಸುದ್ದಿ ಕ್ಷಿಪಣಿಯ ಬಿಡಿ ಭಾಗಗಳು ಬಿದ್ದಿದೆ. ಇದರಿಂದ ಬೆನ್ನಬರಕ್ ಆಗಿರ್ಬೋದು, ರಮದ್ಗಾನ್ ಆಗಿರ್ಬೋದು, ರೋಷನ್ ಈ ಪರಿಸರದಲ್ಲಿ ಬಿದ್ದಿದೆ ಅನ್ನುವಂಥದ್ದು. ಎಷ್ಟು ಜನರಿಗೆ ಗಾಯ ಆಗಿದೆ ಅನ್ನುವಂಥ ಸುದ್ದಿ ಬಂದಿಲ್ಲ. ಆದರೆ
ಇವತ್ತಿನ ಸುದ್ದಿಯಲ್ಲಿ ಇವತ್ತು 4ನೇ ದಿವಸ ಆಗಿರುವುದರಿಂದ ಸೊ ಮತ್ತೆ ಇವತ್ತು ರಾತ್ರಿ ನೋಡಬೇಕು ಏನಾಗ್ತದೆ, ಎಷ್ಟು ಬರ್ತದೆ, ಕ್ಷಿಪಣಿ ಯಾವ ರೀತಿ ಇರ್ಬೋದು ದಾಳಿ ಅನ್ನುವಂಥದ್ದನ್ನು. ಅಥವಾ ಇಸ್ರೇಲ್ನಲ್ಲಿ ನಾಳೆ ಆದಿತ್ಯವಾರ ತನಕ ಸೊ ವಿಮಾನ ನಿಲ್ದಾಣ ಬಂದಿದೆ. ಸೊ ಅದೇ ರೀತಿ ನಾನು ಇವತ್ತು ಮಧ್ಯಾಹ್ನ ಕೆಲಸಕ್ಕೆ ಬರುವಂಥ ಸಂದರ್ಭದಲ್ಲಿ ಕ್ಷಿಪಣಿ ಫಸ್ಟಿಗೆ ಒಂದು ಕ್ಷಿಪಣಿ ಬಂತು. ಸೊ ಆನಂತರ ನಾವು ಕ್ಷಿಪಣಿ ಎಲ್ಲ ಕ್ಲಿಯರ್ ಆದ ನಂತರ ನಾವು ಹೊರಗೆ ಬಂದೆವು. ಒಂದು ಕಡಿಮೆಯಲ್ಲಿ ಸಹ ಒಂದು 5-6 ಆರ್ಮಿ ವಿಮಾನಗಳು, ಅಂದರೆ ಆರ್ಮಿಗೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ವಿಮಾನಗಳು ಇಸ್ರೇಲ್ನ ಪ್ರವೇಶ ಮಾಡಿತ್ತು. ಯಾಕಂದರೆ ಯುದ್ಧಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಾಗಿರ್ಬೋದು, ನನ್ನ ಲೆಕ್ಕದಲ್ಲಿ ಆಗ್ತದೆ ಅದು ಆಯಿಲ್ ಆಗಿರ್ಬೋದು, ಅಂದರೆ ಇವರಿಗೆ ಪೆಟ್ರೋಲಿಂಗ್ ಮಾಡುವಂಥ ವಿಮಾನಗಳಾಗಿರ್ಬೋದಂತ. ಸೊ ಯಾಕಂದರೆ ಅದೆಲ್ಲ ವಿಡಿಯೋ ಮಾಡಲಿಕ್ಕೆ ನಾವು ಹೋಗಿಲ್ಲ, ಯಾಕಂದರೆ ವಿಡಿಯೋ ಮಾಡೋದು ಸರಿಯಲ್ಲ ಅನ್ನುವಂಥ ಉದ್ದೇಶದಿಂದ. ಯಾಕಂದರೆ ಕೆಲವು ಗೈಡ್ಲೈನ್ಸ್ ಇರ್ಬೋದು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ. ಸೊ ಹಾಗಾಗಿ ಕ್ಷಿಪಣಿ ಬರುವಂಥ ವಿಡಿಯೋಗಳನ್ನು ಸಹ ಮಾಡುವಂಥದ್ದು ತಪ್ಪು. ಕೆಲವು ಲೊಕೇಶನ್ ಆಗಿರ್ಬೋದು, ಅಂದರೆ ಅದನ್ನೆಲ್ಲ ನಾವು ವಿಡಿಯೋ ಮಾಡುವ ಹಾಗಿಲ್ಲ. ಅಂದರೆ ಯಾರು ಸಹ ಹೇಳ್ಬೇಕಂತಿಲ್ಲ, ಅದು ನಾವೇ ತಿಳ್ಕೊಂಡು ಮಾಡೋದು ಸರಿಯಲ್ಲ. ಯಾಕಂದರೆ ಒಂದು ದೇಶದಲ್ಲಿ ನಾವು ಇದ್ದ ನಂತರ ಅವರ ವಿಡಿಯೋಗಳನ್ನು ಮಾಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು ಸರಿಯಲ್ಲ. ಅದರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು ನಮಗೆ. ಈಗ ನಮಗೆ ಪ್ರಾಬ್ಲಮ್ ಆಗ್ಬೋದು, ಅದು ಬೇರೆ ವಿಚಾರ. ಮತ್ತು ಅದನ್ನು ಯಾರಾದರೂ ನೋಡಿಕೊಂಡು ಏನಾಗ್ತಾ ಉಂಟು ಇಸ್ರೇಲ್ನಲ್ಲಿ, ಯಾವ ವಿಮಾನ ಅಂತ ನಮಗೆ ಅಂದರೆ ಅದರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ವಿಮಾನ ನೋಡುವಾಗ ಗೊತ್ತಾಗ್ತದೆ ಅದು ರೆಗ್ಯುಲರ್ ಆಗಿರುವಂಥ ವಿಮಾನ ಅಲ್ಲ, ಸೊ ಡಿಫ್ರೆಂಟ್ ಆಗಿದೆ. ಸೊ ಯುದ್ಧಕ್ಕೆ ಸಂಬಂಧಪಟ್ಟಂಥ ವಿಮಾನ ಆಗಿರ್ಬೋದು ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟವರಿಗೆ ಅದನ್ನು ನೋಡುವಾಗಲೇ ಗೊತ್ತಾಗ್ತದೆ ಇದು ಯಾವ ಥರದ ವಿಮಾನ ಆಗಿರ್ಬೋದು. ಯಾಕಂದರೆ ಹಿಂದುಗಡೆ ಒಂದು ನಾನು ಕೇಬಲ್ನ ಥರ ನೋಡಿದೆ. ಹಾಗಾಗಿ ನಾನು ಎಲ್ಲಾದರೂ ಪೆಟ್ರೋಲಿಂಗ್ ಮಾಡುವಂತಹ ಯುದ್ಧ ವಿಮಾನಗಳಿಗೆ ಪೆಟ್ರೋಲಿಂಗ್ ಮಾಡುವಂಥ ವಿಮಾನ ಆಗಿರ್ಬೋದು ಅನ್ನುವಂಥದ್ದು ನಾನು ಆಲೋಚನೆ ಮಾಡಿದೆ. ಆದರೆ ನಾವು ಅದಕ್ಕೆಲ್ಲ ರಿಸ್ಕ್ ತಗೊಳ್ಳಿಕ್ಕೆ ಹೋಗಲ್ಲ ವಿಡಿಯೋ ಮಾಡುವಂಥದ್ದು. ಮತ್ತು ಕೆಲವರಿಗೆ ವಿಡಿಯೋ ಮಾಡೋದು ಸಹ ಇಷ್ಟ ಆಗಲ್ಲ. ಸೊ ಅಂದರೆ ಸರಿ ಅಂತ ಅನಿಸುವುದಿಲ್ಲ. ನಾವು ನೋಡಿ, ನಮಗೆ ವಿಡಿಯೋ ವೈರಲ್ ಆಗಬೇಕು ಅಥವಾ ವ್ಯೂಸ್ ಜಾಸ್ತಿ ಆಗಬೇಕು, ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಅಲ್ಲ. ನಾವು ನಮ್ಮ ಎಂಜಾಯ್ಗೋಸ್ಕರ ನಾವು ವಿಡಿಯೋ ಮಾಡುವಂಥದ್ದು. ಹಾಗಾಗಿ ಅಂಥ ಎಲ್ಲ ವಿಡಿಯೋಗಳನ್ನು ಮಾಡುವುದು ಸರಿಯಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಸೊ ಹಾಗಾಗಿ ನೀವು ನೋಡ್ಬೋದು ಇಷ್ಟು ಸಮಯದಿಂದ ನಾನು ವಿಡಿಯೋ ಮಾಡ್ತಿದ್ದೇನೆ, ನನ್ನ ವ್ಯೂಸ್ ಕಮ್ಮಿ ಉಂಟು. ಸೊ ಒಂದು ಕಂಟೆಂಟ್ ಸರಿಯಾಗಿ ಸಿಗುತ್ತಿಲ್ಲ. ಯುದ್ಧದ ಸಂದರ್ಭದಲ್ಲಿ ತುಂಬ ಜನ ವೀಕ್ಷಣೆ ಮಾಡ್ತಾರೆ ವಿಡಿಯೋ. ನಾವು ಇಲ್ಲಿಂದ ಕೊಡುವ ಸುದ್ದಿಗಳಿಗೂ ಭಾರತ ದೇಶದಲ್ಲಿ ಸಿಗುವಂಥ ಸುದ್ದಿಗಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾವು ರಿಯಾಲಿಟಿಯನ್ನು ನಾವು ಕೊಡುವಂಥದ್ದು. ಹಾಗಾಗಿ ತುಂಬ ವೀಕ್ಷಣೆ ಮಾಡ್ತಾರೆ. ಸೊ ನಿನ್ನೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಹೇಳಿದರು ಏನು ಅಪ್ಡೇಟ್ ಬಂದಿಲ್ಲ ನಿಮ್ಮದು ಅಂತ. ನಿನ್ನೆ ಸ್ವಲ್ಪ ಅಂದರೆ ದಿನಾಲು ಯಾವ ಸುದ್ದಿಗಳನ್ನು ಪ್ರಸಾರ ಮಾಡೋದು, ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ಅಂಥ ವಿಡಿಯೋಗಳು ಮಾಡುವಾಗಿಲ್ಲ. ಅದೇ ಹೇಳ್ಬೇಕಷ್ಟೇ, ರಾಕೆಟ್ ಬಂತು, ಕ್ಷಿಪಣಿ ಬಂತು, ಎಷ್ಟು ಬಂತು, ಏನಾಯ್ತು ಅಂತ ತಿಳ್ಕೊಳ್ಬೇಕು ಅಷ್ಟೇ ವಿನ. ಸೊ ಮತ್ತು ಅದನ್ನೆಲ್ಲ ಎಳೆದು ಅದಕ್ಕೆ ಹೇಳ್ತಾರಲ್ಲ ಮಸಾಲ ಎಲ್ಲ ಒಡೆದು ನಮಗೆ ಹೇಳುವಂಥದ್ದು ಬರುವುದಿಲ್ಲ. ಅಲ್ಲ ಮಾಡ್ಬೋದು, ಅದು ಸರಿಯಲ್ಲ. ಅಂದರೆ ನಮ್ಮದು ಅದೇ ಉದ್ಯೋಗ ಅಲ್ಲ, ನಮ್ಮದು ಜಸ್ಟ್ ಟೈಮ್ ಪಾಸಿಗೋಸ್ಕರ ನಾವು ವಿಡಿಯೋ ಮಾಡುವಂಥದ್ದು. ಸೊ ಹಾಗಾಗಿ ಇದು ಇವತ್ತಿನ ಅಪ್ಡೇಟ್. ಇವತ್ತು ಸಹ ಎಷ್ಟು 1, 2, 3, 4, 5ನೇ ಬಾರಿ ಸುತ್ತಿನ ಸೈರನ್ ಮೊಳಗಿದೆ ಇಸ್ರೇಲ್ನಲ್ಲಿ. ಇಸ್ರೇಲ್ ಅಂದರೆ ಟೆಲವಿವ್ ಮತ್ತು ಟೆಲವಿನ ಪರಿಸರದಲ್ಲಿ. ಯಾಕಂದರೆ ಇಸ್ರೇಲ್ನಲ್ಲಿ ತುಂಬ ಕ್ಷಿಪಣಿಗಳು ಬರ್ತಾನೆ ಇರ್ತವೆ. ಅಂದರೆ ಇಸ್ರೇಲ್ನ ಗಡಿ ಭಾಗದಲ್ಲಿ ನಾರ್ತಲ್ಲಿ ಆಗಿರ್ಬೋದು, ಲೆಬನನ್ ಈ ಸೈಡಲ್ಲಿ ಇರೋದು ಅಲ್ಲಿಂದ ಬರ್ಬೋದು ಅಥವಾ ಬೇರೆ ಕಡೆಯಿಂದ ಬರ್ಬೋದು. ಅಂದರೆ ಟೆಲವಿಗೆ ಬಂದರೆ ಅದೊಂದು ಸುದ್ದಿ ದೊಡ್ಡದಾಗ್ತದೆ. ಟೆಲವಿ ಅಥವಾ ಜೆರುಸಲೇಮಿಗೆ ಬರುವಂಥ ಕ್ಷಿಪಣಿ ದೊಡ್ಡ ಸುದ್ದಿಯನ್ನು ಪಡೆದುಕೊಳ್ಳುತ್ತೆ. ಬಾಕಿ ಸ್ಥಳಗಳಿಗೆ ಬರುವಂಥ ಇಸ್ರೇಲ್ನ ಅನೇಕ ನಗರಗಳ ಹೆಸರು ಗೊತ್ತಿಲ್ಲ. ಹಾಗಾಗಿ ಟೆಲವಿವ್ ಮತ್ತು ಜೆರುಸಲೇಮ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಅಂತ. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇಸ್ರೇಲ್ನ ಅಪ್ಡೇಟ್. ಇನ್ನೇನಾದರೂ ಇದ್ದರೆ ನಾವು ನೆಕ್ಸ್ಟ್ ಕೊಡೋಣ. ಓಕೆ ಬಾಯ್. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕನ್ ಕ್ಲಿಕ್ ಮಾಡಿ.